ಪೊಲೀಸ್ ಕಮಿಷನರ್ ಹೇಳಿದ್ದೇನು? ಹುಬ್ಬಳ್ಳಿಯಲ್ಲಿ ನಡೆದ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಾಕಿ ಪಡೆ ಫುಲ್ ಅಲರ್ಟ್ ಆಗಿದೆ. ಘಟನೆ ನಡೆದ ಒಂದೇ ರಾತ್ರಿಯಲ್ಲಿ 2 ಗ್ಯಾಂಗ್ಗಳಲ್ಲಿ ಗಲಾಟೆ ಮಾಡಿದವರ ಹೆರೆಮುಡಿ ಕಟ್ಟಲಾಗಿದೆ. ಈ ಫೈಟ್ನಿಂದ ಎಚ್ಚೆತ್ತಿರುವ ಪೊಲೀಸರು ಪುಡಿ ರೌಡಿಗಳಿಗೆ ಬ್ರೇಕ್ ಹಾಕಲು ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ. ಈ ಬೆನ್ನಲ್ಲೇ ಕಮಿಷನರ್ ಸುದ್ದಿಗೋಷ್ಠಿ ವೇಳೆ ಆರೋಪಿಗಳ ಕುಟುಂಬಸ್ಥರಿಂದ ಹೈ ಡ್ರಾಮಾ ನಡೆದಿದೆ. ದಿನಾಂಕ 9/7/2025 ಹುಬ್ಬಳ್ಳಿ ಸೆಟಲ್ಮೆಂಟ್ ನಿವಾಸಿ ರೌಡಿ ಶೀಟರ್ ಶ್ಯಾಮ್ ಜಾಧವ್ ಸಂಬಂಧಿ ಸುರೇಶ್ ಸಂಗಣ್ಣವರ್ ಕ್ಯಾನ್ಸರ್ ಕಾಯಿಲೆಯಿಂದ ಮೃತರಾಗಿತ್ತು. ಇವರ ಅಂತ್ಯ ಸಂಸ್ಕಾರ ಮಂಟೂರ ರೋಡ್ ರುದ್ರಭೂಮಿಯಲ್ಲಿ ಮುಗಿಸಿಕೊಂಡು ಅರಳಿಕಟ್ಟಿ ಕಾಲೋನಿ ಬ್ರಿಡ್ಜ್ ಮೂಲಕ ಶ್ಯಾಮ್ ಜಾಧವ್ ಕುಟುಂಬಸ್ಥರು ಮನೆಗೆ ಹೋಗುತ್ತಿರುವಾಗ ಎಂಡಿ ದಾವೂದ್ ಸಹಚರರು ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದಿದ್ದಾರೆ. ಈ ವಿಚಾರವಾಗಿ 2 ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದೆ. ಮಾಹಿತಿ ತಿಳಿದ ಪೊಲೀಸರು ಕೂಡಲೇ ಸ್ಥಳಕ್ಕೆ ತೆರಳಿ ಗಲಾಟೆಯನ್ನ ನಿಯಂತ್ರಿಸಲು ಮುಂದಾಗಿದ್ದರು. ಈ ವೇಳೆ 2 ಗುಂಪಿನವರು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಲ್ಲದೆ ಪೊಲೀಸರ ಮುಂದೆಯೇ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದರು. ಈ ಘಟನೆ ಹುಬ್ಬಳ್ಳಿ ಜನರನ್ನು ಭಯಗೊಳಿಸಿತ್ತು. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ಒಟ್ಟು 20 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಕೆಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಹುಡುಕಾಟ ಸಹ ನಡೆಯುತ್ತಿದೆ. ಶ್ಯಾಮ್ ಜಾಧವ್ ಗ್ಯಾಂಗ್ ಮೇಲೆ ಎಂಡಿ ದಾವೂದ್ ಗ್ಯಾಂಗ್ ಇದ್ದ ಹಳೆ ದ್ವೇಷ, ವೈಮನಸ್ಸು ಈ ಫೈಟ್ಗೆ ಮೂಲ ಕಾರಣ. ಘಟನೆಗೆ ಸಂಬಂಧಿಸಿದಂತೆ 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಶ್ಯಾಮ್ ಜಾಧವ್ ಗ್ಯಾಂಗ್ನಿಂದ 9 ಜನ, ಎಂಡಿ ದಾವೂದ್ ಗ್ಯಾಂಗ್ನಿಂದ 11 ಆರೋಪಿಗಳ ಬಂಧನ ಮಾಡಿದ್ದು, ಇದರಲ್ಲಿ 5 ಜನ ರೌಡಿ ಶೀಟರ್ಗಳಿದ್ದಾರೆ. ಇನ್ನುಳಿದ ಆರೋಪಿಗಳನ್ನು ಶೀಘ್ರ ಬಂಧನ ಮಾಡಿ ಹುಬ್ಬಳ್ಳಿ ನಗರವನ್ನ ಮತ್ತೆ ಸಹಜ ಸ್ಥಿತಿಗೆ ತರುವ ಕಾರ್ಯ ಪೊಲೀಸ್ ಇಲಾಖೆ ಮಾಡಬೇಕಿದೆ. ನಿನ್ನೆ ಮಧ್ಯಾಹ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಅರಳಿಕಟ್ಟಿ ಅನ್ನುವಂತ ಏರಿಯಾದಲ್ಲಿ ಸುರೇಶ್ ಅನ್ನುವಂತ ಒಬ್ಬ ವ್ಯಕ್ತಿ, ಈತ ಸೆಟಲ್ಮೆಂಟ್ ಭಾಗದವನು, ಅವನು ಅನಾರೋಗ್ಯದಿಂದ ಮೃತ ಹೊಂದಿದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿ ವಾಪಸ್ ಬರುವಂತ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು. ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು, ಅದರ ಹಿನ್ನೆಲೆಯಲ್ಲಿ 2 ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂತಹ ಮಾತಿನ ಚಕಮಕಿ 2 ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ವಿ. ಒಂದು ಕೇಸ್, ಇನ್ನೊಂದು ಕೌಂಟರ್ ಕೇಸ್, ಇನ್ನೊಂದು ಅಲ್ಲೇ ಇದ್ದಂತ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ, ಒಂದು ಸಂಘರ್ಷ ನಿಲ್ಲಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನ ಗುರುತಿಸುವಂತದ್ದು ಮತ್ತೆ ಅರೆಸ್ಟ್ ಮಾಡುವಂತ ಕೆಲಸವನ್ನ